ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಸೋಮವಾರ ಬೆಳಗ್ಗೆನೆಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ಬಾಗಿಲೆಲ್ಲ ಸಾರಿಸಿ ಮನೆ ಒರೆಸಿ ಅಡುಗೆ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮತ್ತು ಬೆಳಗ್ಗೆನ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಏನಿರಲ್ಲ. ಬೇಗ ಎದ್ದು ತಿಂಡಿ ಮಾಡೋಕ್ಕೆಲ್ಲ ಸರಿಯಾಗುತ್ತೆ. ಇವತ್ತು ಕೆಲಸ ಜಾಸ್ತಿ. ಸ್ನಾನ ಮಾಡ್ಕೋಬೇಕು, ಅವಳು ಸ್ನಾನ ಮಾಡಿಸ್ಬೇಕು, ನಾನು ಸ್ನಾನ ಮಾಡ್ಕೋಬೇಕು. ಇವಾಗ ಅಮ್ಮು ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಿದ್ದಾಳೆ. ನಾನು ಮಾಡಾಗಿರಲಿಲ್ಲ. ಅವಳೇ ಎಲ್ಲ ಇವತ್ತು ಹೂವು ಎಲ್ಲ ಮುಡಿಸಿ ಅವರಪ್ಪ ಎಲ್ಲ ಹೂವು ಕಿತ್ಕೊಟ್ಟೋಗಿದ್ರು. ಒಳಗಡೆ ಎಲ್ಲ ಪೂಜೆ ಮಾಡಿ ಇವಾಗ ಬಾಗಿಲ ಹತ್ರ ಎಲ್ಲ ಪೂಜೆ ಮಾಡ್ತಾಯಿದ್ದಾಳೆ. ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ನಾಳೆ ಪೂಜೆ ಮಾಡ್ತಾಯಿದ್ದಾಳೆ. ಪೂಜೆ ಮಾಡಿಬಿಟ್ಟು ಇವಾಗ ಆಚೆ ಇದು ವೆಂಕಟೇಶ್ವರ ಸ್ವಾಮಿ ಮತ್ತು ಗಣೇಶಂದು ಇದೆ ಹಾಕಿದ್ದಾರೆ ಕಲ್ಲಲ್ಲಿ, ಟೈಲ್ಸ್ ಕಲ್ಲಲ್ಲಿ. ಅದಕ್ಕೆ ಪೂಜೆ ಮಾಡೋಕ್ಕೂ ಮಾಡ್ತೀನಮ್ಮ ಅಂದ್ಲು. ಮಾಡ್ಕೊಂಬೋಗಂತ ಕಳಿಸ್ದೆ. ಮಾಡ್ತಾಯಿದ್ದೆ. ಎಲ್ಲ ಹೂವಿನ ಗಿಡ ಫ್ರೆಂಡ್ಸ್. ಇದು 1 ವರ್ಷ ಆಗಿಲ್ಲ ಇನ್ನು. ಒಂದು ಬೇಗ ಬಿಟ್ಟೋ ಎಲ್ಲ ಹೂವುಗಳು ತುಂಬ ಚೆನ್ನಾಗ್ಬಿಟ್ಟು ನಮ್ಮ ಅಕ್ಕಾರ ಮನೆಯಿಂದ ಎಲ್ಲ ಕೊಟ್ಟು ಕಳಿಸಿದ್ರು ಗಿಡಗಳು. ಮತ್ತು ಪಕ್ಕದ ಮನೆಯವ್ರು ಒಂದು ಸ್ವಲ್ಪ ಕಡ್ಡಿ ಎಲ್ಲ ಕೊಟ್ಟಿದ್ದರು. ಹಾಕಿದೆ ಎಲ್ಲ ಹೂವು ಬಿಟ್ಟವೆ. ಕಣಗಳು ಅವಳಿಗೆ ಎಟ್ಕಿಲ್ಲ ಕಿತ್ಕೊಳ್ಳೋಕ್ಕೆ. ಅವರಪ್ಪ ಒಂದು ಸ್ವಲ್ಪ ದಾಸವಾಳ ಕಿತ್ಕೊಟ್ಟೋಗಿದ್ರು ಅಷ್ಟೇ. ನಾನು ಮುಟ್ಟೋದಿಲ್ಲ ಗಿಡಗಳು ಇವಾಗ, ಅದಕ್ಕೆ ಹಂಗೆ ಇದ್ದಾವೆ. ಕಬ್ಬೆಲ್ಲ ಇದೆ. ಮನೆಯೆಲ್ಲ ಕಿತ್ಕೊಂಡು ಕಬ್ಬಿನ ಹಾಲೆಲ್ಲ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಹಾಲು ಮಾಡಿಸ್ಕೊಂಡು ಬಂದಿದ್ದೆ ತೊಗೊಂಡೋಗಿ. ಚೆನ್ನಾಗಿತ್ತು. ಇದೆಲ್ಲ ಸಣ್ಣ ಎಲೆ ಅಂಬೆಲ್ಲ ಹಾಕಿದೆ. ಪೂಜೆ ಮಾಡ್ಕೊಂಡು ಬಂದಳು. ಪೂಜೆ ಎಲ್ಲ ಆಯ್ತು ಮಾಡ್ಕೊಂಡು ಇವಾಗ ಒಳಗಡೆ ಹೋಗ್ತಾಳೆ. ಮನಿ ಪ್ಲ್ಯಾಂಟ್ ಹಾಕಿದ್ದ. ಮನಿ ಪ್ಲ್ಯಾಂಟ್ ಹೆಗ್ಣ ಬೇರೆ ಕಿತ್ತಾಕ್ಬಿಟ್ಟಿತ್ತು, ಬಾಡೋಗ್ಬಿಟ್ಟಿದೆ. ಒಂದು ಚೆನ್ನಾಗಿ ಬಂದಿತ್ತು. ಅದಕ್ಕೆ ಏನೋ ಹೆಗ್ಣಗಳಿಗೆ ಇಷ್ಟ ಕಿತ್ತಾಕ್ತಾವೆ ಬಂದು. ಆಯ್ತು, ಇವಾಗೆಲ್ಲ ಒಳಗಡೆ ಹೋದ್ಲು ದೇವ್ರ ಮನೆಗೆ. ತಿಂಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡೋದು ಲೇಟ್. ಅವಳು ನಿಧಾನಕ್ಕೆ ಮಾಡ್ತಾವಳೆ. ರಜೆ ಆಯ್ತಲ್ಲ ಫ್ರೆಂಡ್ಸ್, ಮನೇಲಿ ಮಾಡ್ತಾಳೆ ನಿಧಾನಕ್ಕೆ. ಸ್ಕೂಲ್ ಬಂದರೆ ಬೇಗ ಮಾಡಿಬಿಟ್ಟು ಹೊಂಟ್ಬಿಡ್ತಾಳೆ. ಡೈಲಿ ಪೂಜೆ ರಾಯರಿಗೆಲ್ಲ ಗಂಧ ಇಕ್ತಾಳೆ ಅವಳು. ಡೈಲಿ ಬೆಳಿಗ್ಗೆ ಬುಕ್ಸ್ ಇಟ್ಕೊಂಡಿದ್ದಾಳೆ. ವಿಗ್ರಹ ಆಯ್ತು, ಅದಕ್ಕೆ ಇಟ್ಬಿಟ್ಟು ಅವಳು ಸ್ಕೂಲಿಗೆ ಹೋಗೋದು. ಸಾಯಿರಾಮ್ಗೂ ಮತ್ತು ರಾಯರಿಗೂ. ಸರಸ್ವತ ಒಂದು ಚಿಕ್ಕ ಫೋಟೋ ಇದೆ. ಬುಕ್ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾಳೆ. ಮಂಗಳಾರತಿ ಕೊಡ್ತಾಳೆ. ನನಗೂ ಮಂಗಳಾರತಿ ಎಲ್ಲ ಕೊಟ್ಟಳು. ಇದೆಲ್ಲ ಏನೋ ಬೇಡ್ಕೊತಾವಳು ದೇವ್ರ ಹತ್ರ ಫ್ರೆಂಡ್ಸ್. ಅವಳು ಬೇಡ್ಕೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ. ಅವಳನ್ನ ಮಾಡ್ಕೊಳ್ಳಿ. ಪೂಜೆ ಮಾಡ್ತಾವಳೆ. ಮಾಡಲಿ ನಿಧಾನಕ್ಕೆ. ಇವಾಗ ಮಂಗಳಾರತಿ ಕೊಡೋಕೆ ಬಂದಳು ನನಗೆ. ಅವಳು ತಗೊಂಡ್ಳು. ನನಗೆ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಅದನ್ನು ಆಚೆನೇ ಇಡ್ತಾಳೆ. ಅದು ಉರಿತಿರ್ತದಲ್ಲ ದೇವ್ರ ಮನೆಯೆಲ್ಲ ಕಪ್ಪಗಾಗ್ಬಿಡುತ್ತೆ. ಮತ್ತು ಬುಕ್ಗಳೆಲ್ಲ ಇದ್ದಾವೆ, ಫೋಟೋ ಎಲ್ಲ ಅವೇ ತಗೊಳುತ್ತೆ ಅಂತ ನಾವು ಆಚೆನೇ ಇಡ್ತೀವಿ. ಪೂಜೆ ಎಲ್ಲ ಹೇಗೆ ಮಾಡಿದ್ದಾಳೆ ನೋಡಿ, ಚೆನ್ನಾಗಿ ಮಾಡಿದ್ದಾಳೆ. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ವ್ಲಾಗ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಾದ್ರು ಗೊತ್ತಿಲ್ಲದೆ ತಪ್ಪಾದರೆ ಕ್ಷಮಿಸಿ. ಏನಾದರೂ ಹೇಳಿ ತಿದ್ಕೋತೀವಿ, ಕಲಿಯೋಣ. ಇದು ಕಲ್ತ್ಕೊಳ್ಳೋಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾಯಿರೋದು. ಹೊಸ್ದಾಗಿ ಏನಾದ್ರು ನಾವು ಹೊಸ ಜನಗಳ ಮಧ್ಯೆ ಬೆಳೆಯೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಬನ್ನಿ, ಇವಾಗ ಅವಳು ತಬಲ ಬಾರಿಸ್ತಾಳೆ. ತಬಲ ಬಾರಿಸ್ಕೊಂಡು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ರಾಯರ ಮಠದಲ್ಲಿ ತೊಗೊಂಬಂದು ತಬಲ. ಅವಳಿಗೆ ಬೇಕಂದ್ಲು. ಸ್ಕೂಲಲ್ಲಿ ಹೇಳ್ಕೊಡ್ತಾಯಿದ್ರು. ನಾನು ಮನೇಲೂ ಬೇಕು ಅಂದ್ಲು. ಅವ್ರಿಗೇನೆ ದುಡ್ಡು ಕೊಟ್ಬಿಟ್ಟು ಅವರೇ ಪಾಪ ಕೊಡಿಸಿದ್ರು. ಯಾರ ತಾನೇ ಇತ್ತು, ಮತ್ತು ಇನ್ನೊಂದು ಅವ್ರ ತಾನೇ ಇತ್ತು. ಅವರೇನೆ ಎಲ್ಲದಕ್ಕೂ ದುಡ್ಡು ಕೊಟ್ಟು 10,000 ಆಯಿತು. 2ರಿಂದ ತಗೊಂಡು ಅವಳು ಡೈಲಿ ಪ್ರಾಕ್ಟೀಸ್ ಮಾಡ್ಕೋತಾಳೆ. ಏನು ಹೇಳ್ಕೊಟ್ಟವ್ರು ಅದನ್ನು ರಾಯರ ಮಠದಲ್ಲಿ ಅವ್ರು ಬಾರಿಸ್ತಾರೆ. ಅವ್ರು ಹೇಳ್ಕೊಟ್ಟಿದ್ರು ಸ್ವಾಮಿಗಳು. ಮತ್ತು ಇವಳು ಬಾರಿಸ್ತಾಳೆ ಮನೇಲಿ ಬಂದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ.
ಫ್ರೆಂಡ್ಸ್, ಇವಾಗ ತಬಲೆಲ್ಲ ಬಾರಿಸಾಯ್ತು. ಅದು ತಿರುಪತಿಯಿಂದ ದೇವ್ರು ಕರೆಸಿದ್ರಲ್ಲ ಕಣ್ಕೂರಲ್ಲಿ, ಆವಾಗ ಬುಕ್ಗಳು ಕೊಟ್ಟಿದ್ರು ಫ್ರೆಂಡ್ಸ್. ಅವರು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಗಡಿಯವರು. ಅದರಲ್ಲಿ ಎಲ್ಲ ಸ್ತೋತ್ರಗಳು ಇದ್ದಾವೆ. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಅಷ್ಟೋತ್ತರ ಪ್ರತಿಯೊಂದು ಇದೆ ಫ್ರೆಂಡ್ಸ್. ಅದರಲ್ಲಿ ಮಕ್ಕಳಿಗೆ ಕಲಿಯೋಕ್ಕೆ. ಅದರಲ್ಲಿ ಡೈಲಿ ಅವಳು ಅದನ್ನು ತಂದಮೇಲೆ ಹೋಗಿದ್ವಲ್ಲ ನಾವು, ಆವಾಗ ಲಲಿತ ಸಹಸ್ರನಾಮ ಡೈಲಿ ಹೇಳ್ತಾಳೆ, ಮತ್ತು ವಿಷ್ಣು ಸಹಸ್ರನಾಮನೂ ಹೇಳ್ತಾಳೆ ಫ್ರೆಂಡ್ಸ್. ಹೇಳ್ಕೊಂಡು ಎಲ್ಲ ಪೂಜೆ ಆದಮೇಲೆ ತಿಂಡಿಗೆ ಬರ್ತಾಳೆ. ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ. ಆವಾಗ ಅಲ್ಲಿ ಕೊಟ್ಟಿದ್ರು ಬುಕ್ಗಳು ಎಲ್ಲರಿಗೂ. ಆ ಬುಕ್ಕಲ್ಲಿ ಚೆನ್ನಾಗಿ ಕಲ್ತ್ಕೊಬೋದು. ಮಕ್ಕಳಿಗೆ ಒಳ್ಳೊಳ್ಳೆ ಶ್ಲೋಕಗಳಿದ್ದಾವೆ, ದೊಡ್ಡವ್ರಿಗಿದ್ದಾವೆ ಫ್ರೆಂಡ್ಸ್. ದೇವ್ರ ಮನೇಲಿ ಪೂಜೆ ಮಾಡುವಾಗ ಹಂಗೆ ಮೂಗ್ರಂಗೆ ಪೂಜೆ ಮಾಡಬಾರ್ದಂತೆ. ಏನಾದರೂ ನಾವು ಶ್ಲೋಕಗಳು ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಫೋನಲ್ಲಿ ಹಾಕ್ಬೋದು, ಬರಲಿಲ್ಲ ಅಂದರೆ. ನನಗಂತೂ ಏನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್, ನಂಗೆ ಶ್ಲೋಕಗಳೇ ಗೊತ್ತಿರಲಿಲ್ಲ. ರಾಯರಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನನಗೆ ಜಾಸ್ತಿ ಜ್ಞಾಪಕ ಶಕ್ತಿಲಿ ಜ್ಞಾನದಲ್ಲಿ ಬಂತು ಫ್ರೆಂಡ್ಸ್. ನಾನು ನಿಜ ಹೇಳ್ತೀನಿ. ಹಾಡುಗಳಂತೂ ನನಗೆ ಏನೂ ಜ್ಞಾಪಕ ಶಕ್ತಿನೇ ಇರ್ತಿರಲಿಲ್ಲ, ಪೂಜ್ಯಾಯನೇ ಬರ್ತಿರಲಿಲ್ಲ ಫ್ರೆಂಡ್ ನನಗೆ. ಅಲ್ಲಿಗೆ ಹೋಗಿ ಬಂದಮೇಲೆ ನಾನು ಅದು ಬರ್ಕೊಂಡು ನಮ್ಮ ಮಗಳಿಗೂ ಹೇಳ್ಕೊಟ್ಟೆ, ಮತ್ತು ಅವಳಿಗೆ ಬರ್ಕೊಡೋಕ್ಕೆ ಫೋನಲ್ಲೆಲ್ಲ ಬರ್ಕೊಂಡು ಹಾಡುಗಳ್ನ ಹೇಳ್ತಾಳೆ. ಇವಾಗ ನಾನು ಅವಳು ತಪ್ಪು ಹೇಳ್ತೀನಿ, ನಾನು ಅಡುಗೆ ಮನೇಲಿ ಹೇಳ್ತೀನಿ ಫ್ರೆಂಡ್ಸ್, ಅದು ತಪ್ಪು ಹೇಳಿದೆ ನೀನು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ರಾಯರ ಹಾಡುಗಳು ಪ್ರತಿಯೊಂದು ಎಷ್ಟು ಒಂದು 10-20 ಮೇಲೆ ಹಾಡು ಬರ್ಕೊಂಡಿದ್ದೀವಿ ರಾಯರ ಹಾಡುಗಳು. ಅದೆಲ್ಲ ನನಗೆ ಮುಚ್ಕೊಂಡೇ ಬರುತ್ತೆ ಫ್ರೆಂಡ್. ಅದರಿಂದ ಅವಳಿಗೆ ಇದು ಅಭ್ಯಾಸ ಮಾಡಿಸ್ದೆ ನಾನು. ಮನೇಲಿ ಹೇಳ್ಕೊಡೋದೆಲ್ಲ ಅದೇ ಥರ ಅವಳು ಮಾಡ್ಕೊಂಬಂದು ಚಿಕ್ಕದ್ರಿಂದನೂ. ಇವಾಗ ಇದರಲ್ಲಿ ಇವಾಗ ಅವಳೇ ಹೇಳ್ಕೊತಾಳೆಲ್ಲ, ನಾನು ಏನು ಹೇಳ್ಕೊಡಲ್ಲ. ಪೂಜೆ ಎಲ್ಲ ಆಯಿತು ಮಾಡಿ ಇವಾಗ ಮಂತ್ರಾಕ್ಷತೆ ತಗೋತಾ ಇದ್ದಾಳೆ. ರಾಯರದು ಡೈಲಿ ಪೂಜೆ ಆದಮೇಲೆ ನಾವು ಮಂತ್ರಾಕ್ಷತೆ ತಗೋತೀವಿ. ಪಾದೋದಕ ಇದೆ, ಮೃತ್ತಿಕೆ ಪ್ರಸಾದ ಇದೆ, ಸ್ನಾನ ಮಾಡಿದಾಗ ತಗೋತೀವಿ. ಮಂತ್ರಾಕ್ಷತೆ ಮಾತ್ರ ಡೈಲಿ ಸ್ನಾನ ಮಾಡೇ ತಗೊಳ್ಳೋದು. ಯಾವುದೂ ಸ್ನಾನ ಮಾಡ್ದಲ್ಲೂ ನಾವು ಮುಟ್ಟೋದಿಲ್ಲ ಫ್ರೆಂಡ್. ತಗೊಂಡು ಬರ್ತಾಳೆ ಅವಳು, ತಗೋತಾಳೆ, ನಾವು ತಗೊಳ್ಳಲ್ಲ. ಇವತ್ತು ಎಲ್ಲ ಮಾಡ್ಕೊಂಡು ಬಂದ್ಲಿ. ಇವಾಗ ಮಂತ್ರಾಕ್ಷತೆ ತಗೊಂಡು ಈಚೆಗೆ ಬರ್ತಾ ಇದ್ದಾಳೆ. ಈಗ ವಿಭೂತಿ ಇಕ್ಕೋತಾಳೆ. ಇವಾಗ ಸೋಮವಾರ ಅಲ್ಲ, ಡೈಲಿ ಇಕ್ಕೊಂಡು ಹೋಗ್ತಾಳೆ ಸ್ಕೂಲ್ಗೂ. ಎಲ್ಲ ಸಾಯಂಕಾಲ ಬೆಳಗ್ಗೆ ಅವ್ರ ಅಪ್ಪ ಬಂದು ಸಾಯಂಕಾಲ ಅವ್ರ ಮುಖ ತೊಳ್ಕೊಂಡು ಅವ್ರು ಇಕ್ಕೋತಾರಲ್ಲ, ಅವಾಗ ಅವಳಿಗೂ ಇಕ್ಬಿಟ್ಟಿರ್ತಿದ್ದು ರೂಢಿ ಆಗ್ಬಿಟ್ಟಿದೆ ಚಿಕ್ಕದ್ರಿಂದ. ವಿಭೂತಿ ಇಕ್ಕೊಂಡೆ ಅವರು ಊಟ ಮಾಡಿ ಮಲಗೋದು. ವಿಭೂತಿ ಇಕ್ಕೊಳಕ್ಕೆ ಹೋಯ್ತಾ ಇದ್ದಾಳೆ ಫ್ರೆಂಡ್. ಬನ್ನಿ ಹೇಗೆ ಇಕ್ಕೋತಾಳೆ ತೋರಿಸ್ತೀನಿ ನೋಡಿ. 3 ಬೆರಳಲ್ಲಿ ಹಿಂಗೆ ಹಚ್ಕೋತಾಳೆ, ಇಕ್ಕೋತಾಳೆ ಫ್ರೆಂಡ್. ಅದು ನಮ್ಮ ಭೈರವಂಗೆ ತುಂಬ ಒಳ್ಳೆಯದು. ಶಿವಂಗೆ ವಿಭೂತಿ ಇಕ್ಕೋಬೇಕಂತೆ ಫ್ರೆಂಡ್. ಮನೇಲಿ ಇರೋದನ್ನು ಏನಿದೆ ನೇರವಾಗಿ ಹೇಳ್ತೀನಿ ಫ್ರೆಂಡ್. ನಾನು ಸುಳ್ಳು ಏನು ಹಿಂದೆ ಮುಂದೆ ಏನು ಹೇಳೋಕ್ಕೋಲ್ಲ. ಏನೇ ಇದ್ದರೂ ನೇರವಾಗಿ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಲ್ಲಿ ರಂಗಪ್ಪಂದಿಗೆ ಅಭಿಷೇಕ ಮಾಡಿಸಿದಾಗ ನಾವು ಅದನ್ನು ತಗೊಂಬಂದಿರ್ತೀವಿ ಭಂಡಾರನ, ಅದನ್ನು ಇಕ್ಕೋತೀವಿ ಡೈಲಿ. ನಾವು ವರ್ಷ ಅಭಿಷೇಕ ಮಾಡಿಸ್ತೀವಿ ರಂಗಪ್ಪಂಗೆ. ಅವಳು ಹುಟ್ಟಿದ ಹಬ್ಬದ ದಿವಸ ಮಾಡಿಸಲ್ಲ. ಇವಾಗ ಸ್ಕೂಲ್ಗೆ ಹೊಂಟೋಯ್ತಾಳಲ್ಲ, ಆಮೇಲೆ ರಜೆ ಬಂದ ತಕ್ಷಣವೇ ಮಾಡಿಸ್ಬಿಡ್ತೀವಿ ಫ್ರೆಂಡ್ಸ್. ಈ ವರ್ಷ ಮಾಡಿಸಿದ್ದು ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ತಗೊಂಬಂದು ಇಟ್ಕೊಂಡು ಡೈಲಿ ಇಕ್ಕೋತೀವಿ ನಾವು ಅದನ್ನು. ವಿಭೂತಿ ಇದೆಲ್ಲ ಡೈಲಿ ಮಾಮೂಲಿ ನಮ್ಮ ರೊಟ್ಟಿನಲ್ಲಿ ಇದ್ದೇ ಇರೋದು. ಬೆಳಗ್ಗೆ ಸಾಯಂಕಾಲ ಇಟ್ಕೊಂಡಿದ್ದಾಳೆ. ಇವಾಗ ಬಂದಳು. ನಿಧಾನ ಸ್ವಲ್ಪ, ನನ್ನಂಗೆ ಪೂಜೆ ಮಾಡೋದು ನಿಧಾನ. ತೋರಿಸ್ತೀನಿ ನಾನು ಮಾಡುವಾಗಲೂ ಪೂಜೆ ಹೆಂಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್. ಬಂದಳು, ನಗ್ತಾ ಇದ್ದಾಳೆ. ಇಟ್ಲು ದಾರ ಕಟ್ಟಿದೆ, ಲಂಗದು ಬಿಚ್ಕೊಂಬಿಟ್ಟಿದೆ. ನಮ್ಮ ಮಕ್ಕಳು ಹೇಗೆ ಪೂಜೆ ಮಾಡಿದ್ರು ದೇವರಿಗೆ ಇಷ್ಟ ಆಯ್ತವಂತೆ. ಚೆನ್ನಾಗಿ ಮಾಡಿದ್ದಾಳೆ. ರಜೆ ಅಲ್ವಾ, ನಿಧಾನಕ್ಕೆ ಮಾಡ್ತಾಳೆ. ಯಾವಾಗ ಸ್ಕೂಲ್ ಇದ್ದರೆ ಇಬ್ಬರು ಮಾಡಿಬಿಟ್ಟು ಹೋಯ್ತಾರೆ, ನಾನು ಮಾಡಲಿಲ್ಲ ಅಂದರೆ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಓಪನ್ ಮಾಡಿದ್ದೀವಿ ಯೂಟ್ಯೂಬ್ ನಾವು. ನಿಮ್ಮಿಂದ ನಾವೇನಾದ್ರು ಹೊಸದು ಕಲಿಯೋಣ ಅಂತ ಫ್ರೆಂಡ್ಸ್. ಸಪೋರ್ಟ್ ಮಾಡಿ.